ಜೈಲಿನಲ್ಲಿರುವಂತಹ ತಿಮ್ಮಾರೋಡಿಗೆ ಮತ್ತೊಂದು ಶಾಕ್. ನಾಳೆ ಬೇಲ್ ಸಿಕ್ಕರು ಮತ್ತೆ ಅರೆಸ್ಟ್ ಸಾಧ್ಯತೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿರುವಂತಹ ತಿಮ್ಮಾರೋಡಿ ಜೈಲಿನಲ್ಲಿರುವಂತಹ ತಿಮ್ಮಾರೋಡಿಗೆ ಮತ್ತೊಂದು ಶಾಕ್. ನಾಳೆ ಬೇಲ್ ಸಿಕ್ಕರು ಕೂಡ ಮತ್ತೆ ಅರೆಸ್ಟ್ ಸಾಧ್ಯತೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿರುವಂತಹ ತಿಮ್ಮಾರೋಡಿ. ನಾಳೆ ತಿಮ್ಮಾರೋಡಿ ಜಾಮೀನು ಅರ್ಜಿ ವಿಚಾರಣೆ. ಈ ಹೊತ್ತಿನಲ್ಲಿಯೇ ತಿಮ್ಮಾರೋಡಿ ವಿರುದ್ಧ ಮತ್ತೆ ಕೇಸ್. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್. ಬಂಧನದ ಮೇಲೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಮೇಲೆ ನಾಳೆ ಕೇಸ್. ನಾಳೆ ತಿಮ್ಮಾರೋಡಿ ಜಾಮೀನು ಸಿಕ್ಕರೂ ಕೂಡ ಮತ್ತೆ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳಿದೆ. ಎಸ್ ವೀಕ್ಷಕರೇ, ಏನಾಯ್ತು ಅನ್ನೋದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. ತಿಮ್ಮಾರೋಡಿ ಅವರ ಮೇಲೆ ಒಂದು ಕಂಪ್ಲೇಂಟ್ ಬರುತ್ತೆ. ವಿಚಾರಣೆಗೆ ಅಂತ ಕರೆದುಕೊಂಡು ಹೋಗುವಂತಹ ವೇಳೆಯಲ್ಲಿ ತಿಮ್ಮಾರೋಡಿ ಪಟಾಲಂ ಶಿಷ್ಯಂದಿರು ತಿಮ್ಮಾರೋಡಿಗೆ ಜೈಕಾರವನ್ನು ಹಾಕ್ತಾರೆ. ಪೊಲೀಸರ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗ್ತಾರೆ. ತದಾದ ನಂತರ 1 ಅವರ್ ಪೊಲೀಸ್ ಹೊರಗಡೆನೆ ಬರ್ತಾ ಇರಲಿಲ್ಲ. ಯಾರು ತಿಮ್ಮಾರೋಡಿ ಪೊಲೀಸರ ಕೈಗೆ ಸಿಗ್ತಾ ಇರಲಿಲ್ಲ. ಮನೆಯಿಂದ 1 ಅವರ್ ಬರಲೇ ಇಲ್ಲ. ಮನೆ ಒಳಗೆ ಕೂತ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಹೇಳ್ತಾ ಇದ್ದಾರೆ, ನನಗೆ ಸರಿಯಾಗಿ ತಿಂಡಿ ತಿನ್ನಕ್ಕೂ ಕೂಡ ಕೊಟ್ಟಿಲ್ಲ ಎನ್ನುವಂತಹ ವಿಚಾರವನ್ನು ಕೂಡ ತಿಮ್ಮಾರೋಡಿ ಅವರು ಮಾತನಾಡಿರುವಂಥದ್ದು. ಅದಾದ ನಂತರ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂಥ ಕೇಸ್ ಯಾಕೆ ಬರಬಹುದು ಅಂದರೆ 1 ಅವರ್ ಮನೆಯಿಂದ ಹೊರಗಡೆ ಬಂದಿಲ್ಲ. ಅವರ ಪಟಾಲಂ ಕೂಡ ಅವ್ರನ್ನ ಬಿಟ್ಟಿಲ್ಲ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಮೊನ್ನೆ ನಡೆದಿರುವಂತಹ ಘಟನೆ ಇದು. ಯಾವ ರೀತಿಯಾಗಿ ಅವರ ಪಟಾಲಂ ಕೂತ್ಕೊಂಡಿದೆ, ಗುಂಪು ಕೂತ್ಕೊಂಡಿದೆ ಅವ್ರ ಪಕ್ಕ ಅಂತ ಹೇಳಿ. ಒಂದು ಮನುಷ್ಯನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ 100 ಜನ ಪೊಲೀಸರನ್ನ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂತದ್ದು. 10-15 ಗಾಡಿ ಬರುವಂತದ್ದು. ಏನಿದು? ಸಾಕಷ್ಟು ಜನರು ಜೈಕಾರವನ್ನ ಕೂಗ್ತಾ ಇದ್ದಾರೆ. ಇನ್ನಷ್ಟು ಜನರು ಪೊಲೀಸರ ವಿರುದ್ಧ ಅಧಿಕಾರವನ್ನ ಕೂಡ ಕೂಗ್ತಾ ಇರುವಂತದ್ದು. ನಾಳೆ ರಿಲೀಸ್ ಆದ್ರೂ ಕೂಡ ತಿಮ್ಮಾರೋಡಿ ಅವರು ಮತ್ತೆ ಅರೆಸ್ಟ್ ಆಗುವಂತಹ ಅಷ್ಟೂ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಹಂಗೆ ಕಾಣಿಸ್ತಾ ಇದೆ ಅಂತಂದರೆ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ಆಗುವಂತಹ ಒಂದು ಇದು ಕೇಳಿ ಬರ್ತಾ ಇದೆ. ಯಾಕಂದರೆ ಬಂಧನದ ವೇಳೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಮೇಲೆ ಈ ಒಂದು ಕೇಸನ್ನು ದಾಖಲೆ ಮಾಡಲಾಗ್ತಾ ಇದೆ. ಎಸ್ ವೀಕ್ಷಕರೇ, ಅವ್ರು ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬಿಡ್ಬೇಕು. ವಿಚಾರಣೆ ಏನೇನು ಕೇಳ್ತಾರೋ ಅದನ್ನೆಲ್ಲ ಹೇಳ್ಬಿಟ್ಟು ಬಂದ್ಬಿಡ್ಬೋದು. ಇಲ್ಲ ಅಂತ ಹೇಳಿ ಈ ನಮ್ನಿ ಹೈ ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡ್ರೆ ನಾಳೆ ವಾಪಸ್ ಬರುವಂಥವ್ರು ಮತ್ತೆ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಾಳೆ ಬೇಲ್ ಸಿಕ್ಕರೂ ಕೂಡ ಅರೆಸ್ಟ್ ಸಾಧ್ಯತೆ ಇದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿರುವಂತಹ ತಿಮ್ಮಾರೋಡಿ. ನಾಳೆ ತಿಮ್ಮಾರೋಡಿ ಜಾಮೀನು ಅರ್ಜಿ ವಿಚಾರಣೆ. ಅದರ ಹೊತ್ತಿನಲ್ಲೇ ತಿಮ್ಮಾರೋಡಿ ವಿರುದ್ಧ ಮತ್ತೆ ಕೇಸ್ಗಳು ದಾಖಲೆ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ 10-15 ಜೀಪ್ ಬರಬಾರ್ದು ಅಂತ ಹೇಳಿ ಮಟ್ಟಣ್ಣನವರು ಪೊಲೀಸ್ ಸ್ಟೇಷನ್ ಮುಂದೆನೇ ಕುಂತ್ಕೊಂಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.